ಇದೇನಿದೆ ಆಫ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ನಮ್ಮ ಏನು ಓಡಿಸ್ತಾ ಇದ್ದಾನೆ ಅಣ್ಣ. ಓಕೆ, ನಾವಿವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ಡ್ಯಾಡಿ ಮನೆ ದೇವರು ನಿಂದು ಕಾರಲ್ಲಿ. ಆಯ್ತಪ್ಪ, ಡ್ಯಾಡಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಅತ್ತೆ ಅನಿಲು ನಾವೆಲ್ಲ ಹೋಗ್ತಾ ಇದೀವಿ. ಇವಾಗ ಹೂವು ಹಣ್ಣು ತರಕ್ಕೆ ಹೋಗಿದ್ದಾರೆ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನಾನು, ಬಟ್ ವೆಲ್ಕಮ್ ಮಾಡಿರಲಿಲ್ಲ. ಇವಾಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮನೆಯಿಂದಲೇ ಸ್ಟಾರ್ಟ್ ಮಾಡಿದ್ದೆ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಎಲ್ಲ ಮಾಡಿ. ಆಮೇಲೆ ನೋಟಿಫಿಕೇಶನ್ ಬರುತ್ತೆ, ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಯಾವುದೇ ಹೊಸ ವಿಡಿಯೋ ಇದ್ರೂ ನೋಟಿಫಿಕೇಶನ್ ಬರುತ್ತೆ. ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಇವಾಗ ಬೆಳಗ್ಗೆಯಿಂದ ಏನೇನಾಯ್ತು ಅದೆಲ್ಲ ತೋರಿಸ್ತೀನಿ. ಇದು ಭಾನುವಾರದ ವ್ಲಾಗ್. ಆ್ಯಕ್ಚುಲಿ ನಾವು ಸ್ಯಾಟರ್ಡೇ ಡಿಮಾರ್ಟ್ಗೆ ಹೋಗಿ ಬಂದ್ವಿ. ಅದಾದಮೇಲೆ ಭಾನುವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಲಾಸ್ಟ್ ವೀಕೆ ಅಂದ್ಕೊಂಡಿದ್ವಿ ಹೋಗೋಣ ಅಂತೇಳಿ. ಆದರೆ ಲಾಸ್ಟ್ ವೀಕ್ ಮಳೆ ಎಲ್ಲ ಬರ್ತಾಯಿತ್ತು, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈ ವಾರ ಹೇಗಿದ್ದರೂ ಮಳೆ ಇರಲಿಲ್ಲ ಅಷ್ಟು, ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ. ನಾನು ಅನಿಲ್ ಇಬ್ಬರೇ ಹೋಗೋಣ ಗಾಡಿನಲ್ಲಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಮಕ್ಕಳು ಎಲ್ಲ ಬಿಟ್ಟು ಏನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋದರೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಅವ್ರಿಗೂ ಕೂಡ ದೇವರದ ಆಶೀರ್ವಾದ ಸಿಗಬೇಕಲ್ವ. ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಾನು ಅನಿಲ್ ಮಕ್ಕಳು ಅತ್ತೆ ಎಲ್ಲ ಹೋದ್ವಿ. ಇವಾಗ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಹಾಡು ಯಾರಿಗಿಷ್ಟ ಇರೋದು ಹಾಕಬೇಕು ಅಂತ ಹೇಳಿ. ನಮ್ಮ ಚಿನ್ನು ಹೇಳ್ತಾ ಇದ್ದಾಳೆ, ದೊಡ್ಡೋರಿಂದ ಚಿಕ್ಕವರು, ಫಸ್ಟು ಅಜ್ಜಿ ಹುಟ್ಟಿರೋದು, ಆಮೇಲೆ ಡ್ಯಾಡಿ, ಆಮೇಲೆ ನಾನು, ಆಮೇಲೆ ನೀನು ಅಂತ ಎಲ್ಲರಿಗೂ ಹೇಳ್ತಾ ಇದ್ಲು. ಹಾಗಾಗಿ ಅವ್ರವರು ಏಜ್ ಪ್ರಕಾರ ಹಾಕೋಣ, ಫಸ್ಟ್ ಅಜ್ಜಿಗೆ ಇಷ್ಟ ಇರೋದು ಹಾಕೋಣ ಅಂಥೇಳಿ ಆ ಥರ ಎಲ್ಲ ಹಾಡುಗಳನ್ನ ಹಾಕ್ಕೊಂಡು ಕೇಳಿಕೊಂಡು ಬರ್ತಾಯಿದ್ವಿ.
ಅಲ್ಲಿ ಇರಲೇ ಇಲ್ಲ ಪೆಟ್ರೋಲ್ ಬಂಕಲ್ಲಿ. ಎರಡು ಪೆಟ್ರೋಲ್ ಬಂಕಲ್ಲಿ ಇರಲಿಲ್ಲ ಅಲ್ವಾ ರೀ ಯಾರು? ನನಗೆ ಇಲ್ಲಿ ಪಂಚ ಶಾಪಲ್ಲಿ ಓಡಿಸ್ಕೊಂಡ್ವಿ. ತುಂಬ ಕಡಿಮೆ ಆಗಿತ್ತು, ರೈಟ್ ಸೈಡ್ ಅಂತ ತುಂಬ ಕಡಿಮೆ ಆಗಿತ್ತು. ಎಲ್ಲರೂ ಲಾಂಗ್ ಹೋಗ್ಬೇಕಿದ್ರೆ ಮುಂಚೆನೇ ಒಂದಿನ ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಇದಕ್ಕೆ ಹೋಗ್ಬೇಕಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಹೆಂಗ್ ಬರ್ತಾರಪ್ಪ ಅದೇ ಅಲ್ಲ ಓಟಿ ಕುಡಿಬೇಕು, ಹೊಡಿಬಾರ್ದು ಅಂತ ಹೇಳ್ತಾ ಇಲ್ಲ. ನೋಡಿ ಆರನ್ ನೋಡಿರಿ, ಅವ್ರು ಮುಂದೆ ಬರಬಾರ್ದು, ನಾವು ಮುಂದೆ ಹೋಗ್ಬೇಕು. ನಾವು ಮುಂದೆ ಹೋದ್ರೆ ನಾವು ಹೋಗ್ಬೇಕು. ಹೊಡೀರಿ ಹೊಡೀರಿ. ಏನೇನು ಸುಮ್ಮನೆ ಇರ. ಅಮ್ಮ ಏನೋ ಎಂಟಿ ಮಾಡಬೇಕು. ಆರಾಮಾಗಿ ಹೋಗೋಣ ಬಿಡ, ಯಾಕೋ ಟೆನ್ಷನ್ ತೊಗೊಂತೀಯ? ಮಮ್ಮಿ ಇಷ್ಟೊಂದು ಲೇಟ್ ಆಗ್ತದೆ. ನೀವು ಎಲ್ಲರೂ ಕಳ್ಕೊಂಡ್ಬಿಟ್ರೆ ನಿಮ್ಗೆ ಇದೇ ಗೋಲ್ ಟಿಪ್ಪು. ಯಾವಾಗ ಹೋಗೋದು ಯಾವಾಗ ಬೇಗ ಹೋಗ್ಬಿಡ್ಬೇಕು, ಬೇಗ ಮನೆಗೆ ಬಂದ್ಬಿಡ್ಬೇಕು. ನಮಗೆ ಬೇಗ ಹೋಗ್ಬಿಟ್ಟು ನಮಗೆ ಟ್ರಾವೆಲ್ ಆರಾಮಾಗಿ ನಿಧಾನಕ್ಕೆ ಮಾಡಬೇಕು ಕಣ. ನಮ್ಗೆ ಆರಾಮಾಗಿರ್ಬೇಕು. ಅಲ್ಲಿ ದೇವಸ್ಥಾನದಲ್ಲಿ ತಿರ್ಗಾಡ್ಕೊಂಡು ಏನು ಚೆನ್ನಾಗಿ ಹೇಳ್ಬಿಟ್ಟ. ಏನು ಅಲ್ಲಿ ಏನಿದೆ ಅಪ್ಪ ಅಲ್ಲಿ ತಿರ್ಗಾಡಕ್ಕೆ? ಅಲ್ಲ ಜೋಕಾಲಿದೆ, ಒಂದು ಕಂಬ ಇದೆಯಲ್ಲ ಅದ್ರಲ್ಲಿ ತಿರ್ಗಾಡ್ಬೋದು. ನನ್ನ ಲಾಸ್ಟ್ ವೀಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಜನ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ನಾನು ಆದಷ್ಟು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಲ್ಲೇ ಕಮೆಂಟ್ಸಲ್ಲೇ. ಬಟ್ ಕಮೆಂಟ್ಸಲ್ಲಿ ಆನ್ಸರ್ ಮಾಡಿದ್ರೆ ನಿಮಗೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರಿಗೂ ಆನ್ಸರ್ ಮಾಡಬೇಕಲ್ವಾ, ಅದಕ್ಕೆ ಅಂತ ಒಂದು ಸ್ಪೆಸಿಫಿಕ್ಕಾಗಿ ಒಂದು ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸೈಟ್ ಮೆಜರ್ಮೆಂಟ್ ಏನಿದೆ, ಆಮೇಲೆ ಸೈಟ್ ಏರಿಯಾ ಯಾವುದು, ಎಷ್ಟು ಕಾಸ್ಟ್ ಆಯಿತು, ಮನೆ ಯಾವಾಗ ಕಟ್ತೀರಾ, ಹೇಗೆ ಕಟ್ತೀರಾ, ಏನು, ಹೀಗೆ ಸಾಕಷ್ಟು ಕ್ವೆಶನ್ಸ್ಗಳಿದೆ ನಿಮಗೆಲ್ಲರಿಗೂ ಸೈಟ್ ತೋರಿಸಿದ್ಮೇಲೆ. ಹಾಗಾಗಿ ಎಲ್ಲ ಕ್ವೆಶನ್ಸ್ಗೂ ನಿಮಗೆ ಉತ್ತರ ಬೇಕು ಅಂತ ಅಂದರೆ ನೀವು ನನ್ನ ಚಾನಲ್ನ ಫಾಲೋ ಮಾಡಬೇಕು. ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಸಿಗುತ್ತೆ. ತುಂಬಾ ಯೂಸ್ ಆಗುತ್ತೆ ಕೂಡ. ಮುಂದಿನ ಎಲ್ಲ ವೀಡಿಯೋಸು ನಿಮಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನನ್ನ ಯಾವುದೇ ಹೊಸ ವೀಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೆಲ್ಲೂ ಹುಡುಕೋ ಅವಶ್ಯಕತೆ ಇರಲ್ಲ, ನಾನು ವೀಡಿಯೋ ಹಾಕಿದ ತಕ್ಷಣವೇ ನಿಮಗೆ ಸಿಗುತ್ತೆ. ನನಗೂ ಕೂಡ ತುಂಬಾ ಆಸೆ ಇದೆ, ಎಲ್ಲರಿಗೂ ಆಸೆ ಇರುತ್ತಲ್ವ ಸ್ವಂತ ಮನೆ ಅಂತ ಹೇಳಿಬಿಟ್ಟು. ಬಾಡಿಗೆ ಮನೆಗಳಲ್ಲಿ ಸಾಕಷ್ಟು ತೊಂದರೆಗಳನ್ನ ಮತ್ತು ಖುಷಿಗಳು ಎಲ್ಲ ಮೂಮೆಂಟ್ಸೂ ಎಂಜಾಯ್ ಮಾಡಿದ್ದೀವಿ ನಾವು. ಸಾಕಷ್ಟು ತೊಂದರೆಗಳನ್ನೂ ಅನುಭವಿಸಿದ್ದೀವಿ, ಸಾಕಷ್ಟು ಖುಷಿ ವಿಷಯನೂ ಹಂಚ್ಕೊಂಡಿದ್ದೀವಿ, ಸಾಕಷ್ಟು ಮೆಮೊರೀಸ್ ಇದೆ ನಮಗೆ. ಅದೆಲ್ಲದನ್ನು ನಾನು ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಾಡಿಗೆ ಮನೆಯಲ್ಲಿ ನಮ್ಮ ಅನುಭವ ಹೇಗಿತ್ತು ಅಂತ ಈ ಥರ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟು ನಾವೇನು ಮನೇಲಿದ್ವಿ ಅಲ್ಲಿಂದಲೇ ನಮಗೆ ಪ್ಲ್ಯಾನ್ ಇತ್ತು ಅಂತ ಅಂದರೆ ಒಂದು 2 years ಏನು ಇತ್ತು, ಅವಾಗಿಂದನೇ ಪ್ಲ್ಯಾನ್ ಇತ್ತು ಮನೆ ತೊಗೋಬೇಕು ಅಂತ ಹೇಳಿ. ಆವಾಗ ತುಂಬ ಹುಡುಕಿದ್ವಿ, ಬಟ್ ನಮ್ಮ ಬಜೆಟ್ಗೆ ಯಾವುದು ಸೆಟ್ ಆಗಲಿಲ್ಲ. ಹಾಗಾಗಿ ಮತ್ತೆ ಲೀಸ್ಗೆ ಬರೋ ಥರ ಆಯಿತು ನಾವು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ನಮ್ಮ ಬಜೆಟ್ಗೆ ಸಿಕ್ಕಿದ್ರೆ ನಾವು ಎಷ್ಟೊತ್ತಿಗೂ ಒಂದೊಂದ್ಸಲ ಇರ್ತಾಯಿದ್ವಿ. ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು ನಮಗೆ. ಎಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ ನಾನು. ಅಂದರೆ ನಾವು ಆವಾಗ ಹುಡುಕಿದ್ವಿ, ಯಾವ ಬಜೆಟಲ್ಲಿ ನಮಗೆ ಸಿಗ್ತಾಯಿತ್ತು, ಏನು ಎತ್ತ, ಯಾಕೆ ಆಗಲಿಲ್ಲ ಅದು ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ, ಮತ್ತು ವಾಪಸ್ಸಾಯಿತು. ಈ ಥರ ಎಲ್ಲ ಸುಮಾರಷ್ಟು ಆಗಿದೆ. ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಒಂದು ಸ್ಪೆಸಿಫಿಕ್ಕಾಗಿ ನಾನು ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಬೇಕು ಅದನ್ನೆಲ್ಲ. ಹಾಗಾಗಿ ಇವಾಗ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಈ ಕಡೆ ಎಡಗಡೆ ಕೆರೆ, ಬಲಗಡೆ ಬೆಟ್ಟ ಗುಡ್ಡ, ಈ ರೀತಿಯಾಗಿ ತುಂಬ ಚೆನ್ನಾಗಿ
ಶ್ರೀನಿವಾಸಪುರದಲ್ಲೇ ತೊಗೊಂಬಂದಿದ್ವಿ. ನಾನು ಫಸ್ಟ್ ಟೈಮು ಈ ಥರ ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡಿರೋದು. ಕೈಗೆ ಯೂಶ್ವಲಿ ನಾನು ನೈಲ್ ಪಾಲಿಶ್ ಎಲ್ಲ ಹಾಕೋದೇ ಇಲ್ಲ, ಕಾಲಿಗೆ ಮಾತ್ರ ಯಾವಾಗಾದರೂ ಒಂದೊಂದ್ಸರಿ ಹಾಕ್ಕೊಂಡಿರ್ತಾ ಇದ್ದೆ. ಇದೇನೋ ಕಲರ್ ಇಷ್ಟ ಆಯ್ತು ನನಗೆ, ನೋಡಬೇಕು ಅಂತ ಅನ್ನಿಸ್ತಾ ಇತ್ತು, ನೋಡ್ಕೋಬೇಕು ಅಂತ. ಹಾಗಾಗಿ ಕ್ಯಾಮ್ರಾದಲ್ಲೂ ಕೂಡ ಒಂದ್ಸರಿ ತೋರಿಸ್ದೆ. ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ. ದೇವ್ರ ದರ್ಶನ ಮಾಡಿದ್ರೆ, ಯಾವುದೇ ದೇವ್ರ ದರ್ಶನ ಮಾಡಿದ್ರು ಅಷ್ಟೇ, ಅದರಲ್ಲೂ ಮನೆ ದೇವ್ರ ದರ್ಶನ ಮಾಡಿದ್ರೆ ಎಲ್ಲರಿಗೂ ಇದ್ದಿದ್ದೇ ಒಂಥರ ಜಾಸ್ತಿನೇ ಸಮಾಧಾನ ಸಿಗುತ್ತೆ. ನಮಗೂ ಕೂಡ ಅಷ್ಟೇ. ಹಾಗೆಯೇ ಮಕ್ಕಳು, ನಾವು ಎಲ್ಲ ಫ್ಯಾಮಿಲಿ ಜೊತೆ ಬಂದು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ತುಂಬಾ ಖುಷಿ ಆಗುತ್ತೆ. ಬನ್ನಿ, ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ. ತುಂಬ ಜನ ಇದ್ದರು, ಭಾನುವಾರ ಆಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು ಅಂತ ಹೇಳ್ಬೋದು. ಇಬ್ರು ಚಿಕ್ಕ ಮಕ್ಕಳಿದ್ದಾಗ ಆನೆ ಮೇಲೆ, ಇವಳು ನೋಡಿ ಆನೆ ಹಿಡಿಸ್ತಾನೇ ಇಲ್ಲ ಇವಳನ್ನ. ಅವಳು ನಾನೇ ಹಿಡಿಸ್ತಾನೆ ಇಲ್ಲ ಅಲ್ಲಿ. ಏನು ಆಮೇಲೆ ಕೇಳೋಣ, ಅದು ಸ್ವಲ್ಪ ಮುಂದಕ್ಕೆ ಇದಾಗಲಿ, ಆಮೇಲೆ ಕೇಳೋಣ. ಸ್ವಲ್ಪ ಇನ್ನೇನು ಬರುತ್ತೆ. ಹೆಂಗಾಯ್ತು ದೇವ್ರ ದರ್ಶನ ಎಲ್ಲ? ಹೆಂಗಾಯ್ತು ದೇವ್ರ ದರ್ಶನ ಎಲ್ಲ? ಚೆನ್ನಾಗಾಯ್ತು. ದೇವಸ್ಥಾನ ಅಂತ ದೇವ್ರ ಚೆನ್ನಾಗಾಯ್ತು. ಒಂಥರ ಸಮಾಧಾನ ಆಯ್ತಲ್ಲ ಬಂದಿದ್ದು. ತುಂಬ ದಿನ ಆಗಿತ್ತು ಬಂದು. ವರ್ಷಕ್ಕೊಂದ್ಸರಿ ಕೆಂಚಮ್ಮ ಹೇಳಿಲ್ಲ, ಪ್ರಸಾದ ಮಾಡ್ಕೊಂಡು ಮಮ್ಮಿ ಬಂದು ಹೇಳಿಲ್ಲ ಮಾವತ್ತು. ವರ್ಷಕ್ಕೊಂದ್ಸರಿ ಮನೆಯಿಂದ ದೊಡ್ಡವನು ನೀನು ದೊಡ್ಡವನು ಮನೆಗೆ. ನೀನು ದೊಡ್ಡ ಮಗ ದೊಡ್ಡ ಮಗ ಮಾಡಬೇಕು. ವರ್ಷಕ್ಕೊಂದ್ಸರಿ ಪೂಜೆ ಪ್ರಸಾದ ಮಾಡಿ ಅರ್ಚನೆ ಮಾಡಿಕೊಂಡು ಆಮೇಲಿಂದ ಇಲ್ಲೇ ಪ್ರಸಾದ ಮಾಡಿ ಎಲ್ಲರಿಗೂ ಕೊಡಬೇಕು. ಇವಾಗ ಹೇಳ್ತೇವೆ, ವರ್ಷಕ್ಕೊಂದ್ಸರಿ ಹೇಳ್ತಾರೆ. ಅವಾಗ ಅಲ್ಲೇ ಮನೆಯಿಂದ ಮಾಡ್ಕೊಂಬಂದಿದ್ವಲ್ಲ, ಹೋದ ವರ್ಷ ಮಾಡ್ಕೊಂಬಂದಿದ್ವಿ. ಮಾಡಬಾರ್ದು, ಇಲ್ಲೇ ಅಂದರೆ ಏ ಅಲ್ಲ, ಸ್ಟವ್ ತೊಗೊಂಡು ಬದಲಿ ಮಾಡಬೇಕು. ಸ್ಟವ್ ಇದಲ್ಲ, ಗ್ಯಾಸ್ ಸ್ಟವ್. ಯಾರು ಮಾಡ್ತಾರವಲ್ಲ? ಪೊಂಗಲ್ ಮಾಡೋದು ಎಷ್ಟೊತ್ತ? ಒಂದು ಕ್ಯಾನ್ ನೀರು ತೊಗೊಂಡು ಬರೋದು, ಅಕ್ಕಿ ತೊಗೊಂಡು ಬರೋದು, ಬೆಲ್ಲ ತೊಗೊಂಡು ಬರೋದು, ಅದು ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ತೊಗೊಂಡು ಬರೋದು, ಎಲ್ಲ ರೆಡಿ ಮಾಡ್ಕೊಂಡು ಬರೋದು ಮನೆಯಿಂದ. ಇಲ್ಲಿ ಜಸ್ಟ್ ಬೇಯಿಸ್ಕೊಳೋದು ಮಾಡೋಣ ಬಿಡಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ಹೋಗೋಣ. ಸರಿ ಆಯಿತು, ಇವಾಗ ಹೊರಡ್ತಾ ಇದ್ವಿ. ದೇವ್ರ ದರ್ಶನ ಎಲ್ಲ ಆಯಿತು. ಅಲ್ಲಿ ಟಿಫನ್ ಮಾಡಿಲ್ಲ ನಾವು. ಟಿಫನ್ನ ಅಲ್ಲಿ ನಮ್ಮದೊಂದು ರೆಗ್ಯುಲರ್ ಸ್ಪಾಟ್ ಇದೆ, ಅಲ್ಲಿ ಹೋಗಿ ನಿಲ್ಲಿಸಿ ತಿನ್ನೋದು. ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಅತ್ತೆ ಹೇಳಿದ್ದು ಕೇಳಿಸ್ತಲ್ಲ, ನಾವು ದೊಡ್ಡ ಮಗ ದೊಡ್ಡ ಸೊಸೆ ನೀವು ಇಲ್ಲಿ ಬಂದುಬಿಟ್ಟು ದೇವರಿಗೆ ವರ್ಷ ಪ್ರಸಾದ ಮಾಡಿಬಿಟ್ಟು ಹಂಚ್ಬಿಟ್ಟು ಹೋಗಬೇಕು ಅಂತ ಹೇಳ್ತಾಯಿದ್ರು. ಇದನ್ನು ನಮಗೆ ಕೆಂಚಮ್ಮ ಅಂತ ಅಂದರೆ ಅವರೇ ದೊಡ್ಡವರು. ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಕ್ಕ ಹಾಕಬೇಕು. ನಮ್ಮ ಮಾವನ ಅಕ್ಕ ಅವರು ಇಲ್ಲ ಇವಾಗ. ನಮ್ಮ ಮದುವೆಲೆಲ್ಲ ಅವರೇ ನಿಂತು ಮಾಡಿದ್ದು. ಅವರು ಹೇಳಿದರು ಅವಾಗ. ಅವರು ತುಂಬ ಶಾಸ್ತ್ರ ಸಂಪ್ರದಾಯ ಎಲ್ಲ ಸ್ವಲ್ಪ ಜಾಸ್ತಿ. ಅವರು ಒಂದು ಸರಿ ಸಿಕ್ಕಿದಾಗ, ಅಂದರೆ ಅವ್ರ ಮನೆಗೆ ಹೋದಾಗ ನಮಗೆ ಹೇಳಿದರು, ಈ ರೀತಿ ಮಾಡಿ ವರ್ಷ ಅಲ್ಲಿ ಅಂಥೇಳಿ. ನಾವು ಅದನ್ನು ಮಾಡಿಕೊಂಡು ಬರ್ತಾಯಿದ್ವಿ. ಅಂದರೆ ಶಿವರಾತ್ರಿ ಆದಮೇಲೆ ಅಲ್ಲೇನು ಪೂಜೆ ಮಾಡಿಸ್ತೀವಿ, ಅದಾದಮೇಲೆ ನಾವು ಇಲ್ಲಿ ಬಂದುಬಿಟ್ಟು ಪ್ರಸಾದನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈ ವರ್ಷ ಮಾಡಿಲ್ಲ, ಹಾಗಾಗಿ ಈ ವರ್ಷ ಬಂದುಬಿಟ್ಟು ಇನ್ನೊಂದು ಸರಿ ಯಾವಾಗಾದರೂ ಮಾಡಿಕೊಂಡು ಹೋಗಬೇಕು. ಆವಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಂದುಬಿಟ್ಟು ಅಲ್ಲೇ ಅಡುಗೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ಮಾಡಿ ಎಲ್ಲರಿಗೂ ಹಂಚ್ಬಿಟ್ಟು ಹೋಗೋದು ಹೇಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಖಂಡಿತವಾಗ್ಲೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನಾವು ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ. ಯಾವ ಜಾಗ ಅಂತ ನೀವು ಗೆಸ್ ಮಾಡ್ತಾಯಿರಿ, ನಾನು ನಿಮಗೆ ಸಿಗ್ತೀನಿ ಆ ಜಾಗದಲ್ಲಿ ಮುಂದಿನ ವಿಡಿಯೋದಲ್ಲಿ. ಓಕೆನಾ? ಬರಲಾ? ಬಾಯ್, ಸಿ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿನ್ನು ಹೊರಡ್ತೀನಿ. ಈ ರೋಡ್ ನೋಡಿ ಎಷ್ಟು ಜನಕ್ಕೆ ಗೊತ್ತಾಗಿದೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಾಗ ಅಂತ ಹೇಳಿ.